ಅವ್ರಿಗೆ ಅವ್ರು ಕುರ್ಚಿ ಓಡಾಡ್ತಾರಪ್ಪ. ಕುರ್ಚಿ ಬಿಟ್ಟು ಇನ್ನೇನಲ್ಲ ಅವ್ರು. ಸಿದ್ದರಾಮಪ್ಪ ಉಪಮಪ್ಪ ಡಿ ಕೆ ಶಿವಕುಮಾರಪ್ಪ ಅವ್ರ ಜೀವ ನೀಡ್ತಾರ. ಅವರು ಯಾರಿಗಾರ ಪರಿಹಾರ ಕೊಡ್ತಾರ ಅನ್ಕೊಂಡು ಅವ್ರ ಮನೆಗೆ ಸಿಗ ಕುರ್ಚಿ ಓಡಾಡ್ಕ ಅವ್ರ ಮನೆಯಾಗ ಅವ್ರು ಇರ್ತಾರ. ಇಲ್ಲಿ ಹೊಡೆದಾಡ್ ಸಾಯ್ತಾವ. ನಂದು ಪಕ್ಷ ಈ ಪಕ್ಷ ಅಂತ ಹೊಡೆದಾಡ್ ಸಾಯ್ತಾವ. ಇವು ಅವ್ರು ಹೊಡೆದಾಡ್ಕೊಂಡ್ರೆ ನೀವು ಹೊಡೆದಾಡ್ಕೊಂಡ್ರಿ ಅಂತಾರ, ಮನೆ ಕುಂತ್ಕೊಂತಾರ. ದಾವಣಗೆರೆ ದಕ್ಷಿಣ ಭಾಗಕ್ಕೆ ಶ್ಯಾಮನೂರ ನಿಧನ ಆದ ನಂತರ 100 ಕೋಟಿ ರೂಪಾಯಿ ಅನುದಾನ ಮಾಡ್ಕೊಂಡು ಇಷ್ಟು ಅನುದಾನ ಮಾಡ್ಯಾಲ. ಅವ್ರು 35-40 ವರ್ಷದ ರಾಜಕೀಯ ಮಾಡ್ಕೊಂತ ಬಂದಾರ. ಅವ್ರು ಇಷ್ಟು ವರ್ಷ ರಾಜಕೀಯ ಮಾಡಿದ್ರು ಅವ್ರು ಅಷ್ಟಕ್ಕನ ಕ್ಷೇತ್ರಕ್ಕೆ ಅವರು ಶ್ಯಾಮನೂರ ಶಿವಶಂಕರಪ್ಪ ಏನು ಕೊಡುಗೆ ದಾನಿಗಳು ಆಗ್ಯಾಲ್ಲ. ಅವ್ರು ಏನು ಮಾಡ್ಯಾಲ್ಲ. ಈ ಚುನಾವಣೆ ಬಂದ ಮೇಲೆ 100 ಕೋಟಿ ಅನುದಾನ ಮಾಡೋದಿಲ್ಲ. ಸಾವಿರಾರು ಜನ ಓಡಾಡಂತ ರೈತರಿಗೆ ಒಂದು ಸೇತುವೆ ಮಾಡಕ್ಕಾಗಿಲ್ರಿ. ಅವ್ರಿಗೆ ಪ್ರತಿಯೊಂದಕ್ಕೆ ವರ್ಷಕ್ಕೊಂದ್ಸಲ ಹಿಂಗ ನಾವು ಹಳದ ತೋಟಕ್ಕೆ ಹೋಗ್ಬೇಕಪ್ಪ ಅಂದ್ರೆ 8-9 ಕಿಲೋಮೀಟರ್ ಹೋಗಿ ನಾವು ತೋಟಕ್ಕೆ ತೋಟ ಬಂದು ಮುಟ್ಕೋಬೇಕು. ಇವ್ರ ಕೈಯಾಗ ಅದೇ 100 ಕೋಟಿ ರೂಪಾಯಿ ಅನುದಾನದಾಗ ಒಂದು ಸೇತುವೆ ತಗೊಂಬಂದು ಅನುದಾನ ಮಾಡಕ್ಕೆ ಇವ್ರಿಗೆ ಏನಾಗ ಅನುದಾನ ಇವ್ರಿಗೆ. ಇವರು ಸರ್ಕಾರ ಇಂಥ ಮಧ್ಯ ಕರ್ನಾಟಕದ ಒಳಗ ಇಂಥ ಹರಿಹರ ತುಂಗಭದ್ರಾ ನದಿಯಾಗಿ ಇವರು ಓಡಾಡೋಂಥ ಸೇತುವೆ ಇದ್ದದ್ದು ಇಂತ ಕೆಡಿಸಿ ಕಣ್ಣಾರ ಕಂಡು ಎಲ್ಲದ ಮಾಡಿ MP ಬಂದಾರ, MLA ಬಂದಾರ, ಎಲ್ಲರೂ ಬಂದಿದಾರ. ಇವರಿಗೆ ಅಷ್ಟೊಂದು ಪ್ರಯೋಜನ ಇಲ್ಲ ಅಂತ ನನ್ನ ಜನ ಇವರಿಗೆ ಮತದಾರಗಳು ಪ್ರಜಾಪ್ರಭುತ್ವಾಗ ಇಂತ ಸೇತುವೆ ಮಾಡಿಲ್ಲ ಅಂದ್ರೆ ಇವರು ಸರ್ಕಾರ ನೋಡ್ರಿ ಹರಿಶಣ್ಣ ರೊಕ್ಕ ಇಲ್ಲ ಅಂತ ಹರಿಶಣ್ಣ ಕೇಳಕ್ ಹೋರಿ, MP ತಕ್ ಕೇಳಕ್ ಹೋರಿ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ತಕ್ ಹೋಗ್ರಿ ಅಂತಾರ. ಸಿದ್ದರಾಮಯ್ಯ ಸಾವಿರಾರು ಸಲ ಪತ್ರ ಬರ್ತಾರೆ ಎಲ್ಲರೂ. ಸಿದ್ದರಾಮಯ್ಯ ಸತಿಗೆ ಬಂದು ಹೋಗಿದಾರ. ಮನೆ ಲೋಕಾಪಯೋಗಿಗೆ ಸತೀಶ್ ಜಾರಕಿಹೊಳಿ ಬಂದು ಸೇತುವೆ ನೋಡ್ಕೊಂಡು ಹೋಗಿದಾರ. ಈಗ ಮೇನ್ ರೋಡ್ ಮಾಡೋದು ಸೇತುವೆ ಕಟ್ಟಿದ್ರಿ. ಇವತ್ತು ಒಂದು ಹೆಣ ಉಳಿದು ತಲ್ಸ ಇಲ್ಲಿ ಹೇಳಿ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ನಾವು ಇಲ್ಲಿ ಈ ಸೇತುವೆ ಬಿದ್ದು ಹಲವಾರು ವರ್ಷಗಳೇ ಆಗಿರ್ಬೋದು. ಇಲ್ಲಿ ನಮ್ಮ ಊರಿಗೆ ಹಲವಾರು ಇವರು DC ಅವರಾಗಿರ್ಬೋದು ಅವರೆಲ್ಲ ಬಂದಿದ್ರು. ಅವರಿಗೂ ಹೇಳಿದ್ವಿ ಈ ಸೇತುವೆಯನ್ನು ಕಟ್ಸ್ಕೊಡ್ರಿ ಅಂತ ಹೇಳಿ. ಅವರು ಹೂ ಅಂತ ಹೇಳಿದ್ರು. ಅದು ಇಲ್ಲಿವರೆಗೂ ಆದರೂ ಕಟ್ಸ್ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಹಲವಾರು ನ್ಯೂಸ್ನವರು ಬಂದಿದ್ರು. ಅವ್ರ ಹತ್ರನೂ ನಾವು ಮಾತಾಡಿದ್ವಿ. ಅವರು ನ್ಯೂಸ್ ಒಳಗೆಲ್ಲ TVಯಲ್ಲೆಲ್ಲ ಹಾಕಿದ್ರು. ಅವಾಗ ಹೇಳಿದಾಗ ಅವರು ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಇಲ್ಲಿವರೆಗೂ ಆದರೂ ಏನೂ ಹೇಳಿಲ್ಲ. ಆದ್ರಿಂದ ಇದನ್ನ ಸೇತುವೆಯನ್ನ ಬೆಳ್ಳೂಡಿಯಿಂದ ಹಲವಾರು ಕೆಲಸ ಮಾಡೋರು ಕೂಡ ಬರ್ತಾರೆ. ಅವರಿಗೂ ತುಂಬಾ ವಯಸ್ಸಾಗಿರುತ್ತೆ. ಅವರು ಇಲ್ಲಿ ಹಳ್ದಾಗ ಬರ್ಬೇಕಾದ್ರೆ ಏನಾದ್ರು ಜಾರ್ ಬಿದ್ರೆ ಅವರು ವಯಸ್ಸಾದವ್ರು ನಮ್ಮೂರಿಗೆ ಕೂಲಿ ಮಾಡಕ್ಕೆ ಅಂತ ಬರ್ತಿರ್ತಾರೆ. ಅವರಿಗೋಸ್ಕರ ಮತ್ತು ನಮಗೋಸ್ಕರನೂ ಕೂಡ ಇದನ್ನ ಕಟ್ಸ್ಕೊಡ್ರಿ. ಮತ್ತೆ ಈ ಸೇತುವೆಯನ್ನ ನೀವೇನಾದ್ರು ಕಟ್ಸ್ಕೊಡ್ತೀವಿ ಅಂದ್ರೆ ನಮ್ಮೂರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮೂರಿದ್ದ ಹಲವಾರು ವಿದ್ಯಾರ್ಥಿಗಳು ಕೂಡ ನಾವು ಓದಕ್ ಹೋಗ್ತೀವಿ. ಈಗ ಸುಮಾರು 11 ಜನ ಹೋಗ್ತೀವಿ. ನೆಕ್ಸ್ಟ್ ಇದನ್ನ ಕಟ್ಸ್ಕೊಟ್ರಿ ಅಂದ್ರೆ ನಮ್ಮೂರಿದ್ದ ಅನೇಕ ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡಕ್ ಬರ್ಬೋದು. ಆದ್ರಿಂದ ಈ ಸೇತುವೆ ನನ್ ಕಟ್ಸ್ಕೊಟ್ರೆ ತುಂಬಾ ಹೆಲ್ಪ್. ಬೆಳ್ಳೂಡಿ ಗ್ರಾಮದಲ್ಲಿ ನಿನ್ನೆ ಒಬ್ಬ ರೈತರು ಜಮೀನಿಗೆ ಹೋಗ್ಬೇಕಾದ್ರೆ ಹಳ್ಳದ ಪ್ರವಾಹಕ್ಕೆ ಸಿಲುಕಿ ಕೊಚ್ಕೊಂಡೋಗಿದ್ದಾರೆ. ಇದು ಸೇತುವೆ ಬಿದ್ದು ಭವಿಷ್ಯ ಒಂದು 3-5 ವರ್ಷ ಆಯ್ತು. ಆದ್ರೆ ಯಾವುದೇ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಜಿಲ್ಲಾಡಳಿತಕ್ಕೆ ಬಹಳ ಸರಿ ಗ್ರಾಮಸ್ಥರೆಲ್ಲ ಮನವಿ ಸಲ್ಲಿಸಿದ್ರು ಸಹಿತ ಮತ್ತು ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಕ್ರಮಗಳಾಗ್ತದೆ. ಇದು ಜೀವಹಾನಿಗಳು ಬಹಳ ಆಗ್ತಾ ಇದಾವೆ. ಪ್ರತಿನಿತ್ಯ ರಾಮತೀರ್ಥದಿಂದ ಬೆಳ್ಳೂಡಿ ಗ್ರಾಮಕ್ಕೆ 100 ಹುಡುಗರು ಶಾಲೆಗೆ ಹೋಗ್ತಾ ಇದ್ದಾವೆ. ಅವು ಇದೇ ಹಳ್ಳನ್ನ ತಡಾಡ್ಕೊಂಡು ಹೋಗ್ಬೇಕು. ತಡಾಡ್ಕೊಂಡು ಹೋಗ್ಬೇಕಾದ್ರೆ ಯಾರಿಗಾರು ಅನಾಹುತ ಆದ್ರೆ ಇದು ಯಾರು ಹೊಣೆ ಹೊರಬೇಕಂತ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಹಿಂಗೆ ಮುಂದೆ ಮಕ್ಕಳು ಮರಿಯ ದನಕರುಗಳೆಲ್ಲ ಹಿಂಗ ತಡಾಯಿಸ್ಬೇಕಾದ್ರೆ ಪ್ರವಾಹ ಹೆಚ್ಚಿಗೆ ಆದಾಗ ಜೀವಹಾನಿ ಆಗೋ ಸಂಭವ ಜಾಸ್ತಿ ಇದೆ. ಇದನ್ನೆಲ್ಲ ಜಿಲ್ಲಾಧಿಕಾರಿಗಳಿಗೆಲ್ಲ ನಾವು ಮನದಟ್ಟು ಮಾಡಿದ್ದೇವೆ. ಆದರೂ ಯಾವುದೇ ಕ್ರಮ ವಹಿಸದೆ ಮತ್ತು ಈಗೊಂದು ಜೀವ ಹಾನಿಯಾಗಿದೆ. ಇದಕ್ಕೆ ಯಾರು ಹೊಣೆ ಹೊರಬೇಕು? ಜಿಲ್ಲಾಧಿಕಾರಿಗಳಿಗೆ ಹಾಗೂ ಈ ಭಾಗದ ಜನಪ್ರತಿನಿಧಿ ಸಂಸದರು ಹಾಗೂ MLAಗಳಿಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದ್ರೆ, ಈ ಸೇತುವೆ ಬಿದ್ದು ಕನಿಷ್ಠ ಪಕ್ಷ 4-5 ವರ್ಷ ಆಯಿತು. 4-5 ವರ್ಷದಲ್ಲಿ 4 ಜನ DC ಬಂದು ಹೋದ್ರು, MP ಬಂದು ಹೋದ್ರು, MLA ಬಂದು ಹೋದ್ರು. ಬರ್ತಾರೆ, ಆ ದಂಡಿ ಮೇಲೆ ನಿಂತ್ಕೊಂತಾರೆ, ನೋಡ್ತಾರೆ, ಇದನ್ನ ಮಾಡ್ಬೇಕ್ರಿ ಅಂತ ಹೇಳ್ತಾರೆ, ಹೋಗ್ತಾರೆ. ಇವತ್ತಿನವರಿಗೆ ಆದ್ರೆ ಯಾರು ಬಂದು ಹಿಂಗೊಂದು ಕಲ್ಲು ಹಾಕ್ಸಕ್ಕೆ ರೆಡಿ ಇಲ್ಲ. ಕೋಟಿ ಗಂಟೆ ಎಲ್ಲಿ ಬೇಕಲ್ಲಿ ಖರ್ಚು ಮಾಡ್ತಾರೆ. ಆದರೆ ಇಲ್ಲಿ ಬೆಳ್ಳೂಡಿ, ರಾಮತೀರ್ಥ, ನಾಗೇನಹಳ್ಳಿ, ಹೊಸಹಳ್ಳಿ, ಬಿಳುಸ್ನೂರು, ಇಲ್ಲಿಂದ ಉಕ್ಕುಡುಗಾತ್ರಿ, ಬಾನುವಳ್ಳಿ, ಲಕ್ಷಟಹಳ್ಳಿ, ಇಲ್ಲಿಂದ ಗ್ರಾಮಸ್ಥರು ಓಡಾಡ್ತಾರೆ. ಇಲ್ಲಿಂದ ದಾವಣಗೆರೆಗೆ ಹೋಗ್ಬೇಕಂತಂದ್ರೆ 15 ಕಿಲೋಮೀಟರ್. ಅದೇ ನಾವು ಈ ಕಡೆಯಿಂದ ಸುತ್ತರ್ಕೊಂಡು ಹೋಗ್ಬೇಕಂದ್ರೆ 25 ಕಿಲೋಮೀಟರ್ ಆಗುತ್ತೆ. ಸಡನ್ ಆಗಿ ನಮಗೊಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗಾಗಲಿ ಯಾವುದಾದ್ರೂ ಒಬ್ರು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕಂದ್ರೆ ಬೆಳ್ಳೂಡಿಯಲ್ಲಿ ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಇಲ್ಲಿಂದ 1 ಕಿಲೋಮೀಟರ್, ರಾಮತೀರ್ಥ ಟು ಬೆಳ್ಳೂಡಿ 1 ಕಿಲೋಮೀಟರ್ ಇದೆ. ಅದನ್ನೇ ನಾವು ಹರಿಹರಕ್ಕೆ ಹೋಗ್ಬೇಕಂದ್ರೆ 15 ಕಿಲೋಮೀಟರ್. ಅಷ್ಟರೊಳಗೆ ಏನಾದರೂ ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಇದು ಸುಮ್ಮನೆ ಬಂದು ಹೇಳೋಗೋದು, ಇದನ್ನ ಮಾಡ್ತೀವಿ ನಾವು ಮಾಡ್ತೀವಿ ಅಂತಂದು ಹೇಳೋಗೋದಲ್ಲ. ಆಮೇಲೆ ಶಾಲಾ ಮಕ್ಕಳು ಓಡಾಡ್ಬೇಕಂದ್ರೆ ನೀರಿನ ಕಡೆಗೆ ಶಾಲಾ ಒಳಗಡೆ ನಡ್ಕೊಂಡು ಆ ನೀರೊಳಗೆ ಹೋಗ್ಬೇಕು. ಆ ಹುಡುಗರಿಗೆ ಯಾರಿಗಾದ್ರೂ ತೊಂದರೆ ಆದ್ರೆ ಯಾರು ಹೊಣೆ ಇದಕ್ಕೆ? ಈಗ ಅಲ್ಲಿ
ಈ ಸೇತುವೆ ಮೇಲೆ ಬ್ರಿಡ್ಜ್ ಮೇಲೆ ಈಗ ಹೋಗ್ತಾ ಇರೋದು 4ನೇ ಜೀವ. ಮೊದಲಿಗೆ ಒಂದು ಹೆಣ್ಮಗಳು ಒಂದು ಮಗು ಹೋಯ್ತು, ಅವರು ಹೋದ್ರು. ಆಮೇಲೆ ನೆಕ್ಸ್ಟ್ ಬೆಳ್ಳುಡಿಯರೊಬ್ರು ಅವರು ಯಜಮಾನ್ರು ಅವರು ತೀರ್ಕೊಂಡ್ರು. ಇವತ್ತಿನ ದಿವಸ ಬೆಳ್ಳುಡಿ ನಿಂಗಪ್ಪ ಅವ್ರದ್ದು ರಾಮತೀರ್ಥದಲ್ಲಿ ತೋಟ ಇದೆ. ತೋಟಕ್ಕೆ ಹೋಗಿ ಬರ್ಬೇಕಾದ್ರೆ ಅವರು ಬ್ರಿಡ್ಜ್ ಮೇಲಿಂದ ಬರ್ಬೇಕಾದ್ರೆ ತಪ್ಪಿ ಆ ಬ್ರಿಡ್ಜ್ ಕೆಳಗಡೆ ಬಿದ್ದಿದ್ದಾರೆ. ಬಿದ್ದು ಅವ್ರದ್ದು ಇವತ್ತಿನದ್ರಿಗಾದ್ರೂ ಅವ್ರದ್ದು ಬಾಡಿ ಸಿಗ್ತಾ ಇಲ್ಲ. ನಿನ್ನೆ ಸಾಯಂಕಾಲ ಬಿದ್ದಿರ್ತಕ್ಕಂಥ ಬಾಡಿ ಇವತ್ತಿಗೆ ಸಿಗ್ತಾ ಇಲ್ಲ. ಇಂಥದೇ ಅನಾಹುತಗಳಾಗ್ತದೆ ಅಂತ ಹೋದ್ರೆ ಮುಂದೆ ಇದಕ್ಕೆಲ್ಲ ಯಾರು ಹೊಣೆ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಂತ ಇದ್ದೀವಿ. ರೈತರಾಗಿರ್ತಕ್ಕಂಥ ಶ್ರೀಯುತ ನಿಂಗಪ್ಪನವರು ನಿನ್ನೆ ಮಧ್ಯಾಹ್ನ ಈ ಒಂದು ರಾಮತೀರ್ಥದ ಹಳ್ಳದಲ್ಲಿ ನೀರಿನ ಒಂದು ಪ್ರವಾಹಕ್ಕೆ ಸಿಲುಕಿ ನಿನ್ನೆ ಮಧ್ಯಾಹ್ನದಿಂದ ಕಾಣೆಯಾಗಿರ್ತಾರೆ. ಅದರಂತೆ ಇವತ್ತು ಅಗ್ನಿಶಾಮಕ ದಳದವರು ಬಂದು ಇವತ್ತು ಏನು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ, ಶೋಧನೆಯನ್ನು ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಇದುವರೆಗೂ ಕೂಡ ನಿನ್ನೆ ಮಧ್ಯಾಹ್ನ ಬಿದ್ದಿರ್ತಕ್ಕಂಥ ಅಜ್ಜನ ಒಂದು ಮೃತದೇಹ ಪತ್ತೆಯಾಗಿರುವುದಿಲ್ಲ. ಈ ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಶಾಸಕರಿಗೆ, ಸಂಸದರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇಲ್ಲಿಂದ ಒಂದು 20-25 ಗ್ರಾಮಗಳಿಗೆ ಈ ಒಂದು ಕಳೆದ 5 ವರ್ಷದಿಂದ ಕೂಡ ಎಷ್ಟೋ ಅನಾನುಕೂಲ ಆಗಿದೆ. ಅಂದರೆ ಈ ಒಂದು ಸೇತುವೆ ಬಿದ್ದುಬಿಟ್ಟು ಈ ಪ್ರವಾಹಕ್ಕೆ ಸಿಲುಕಿ ಸೇತುವೆ ಕಾಮಗಾರಿ ಪೂರ್ತಿಯಾಗಿ ಬಿದ್ದೋಗಿರ್ತದೆ. ಇಲ್ಲಿಂದ 5 ವರ್ಷಗಳಿಂದ ಈ ಒಂದು ಸೇತುವೆ ಮೇಲೆ ಅಡ್ಡಾಡ್ತಕ್ಕಂಥ ಜನಗಳಿಗೆ ಮತ್ತು ಸಣ್ಣ ಮಕ್ಕಳು, ಶಾಲಾ ಮಕ್ಕಳು, ಬೆಳ್ಳೂಡಿ, ನಾಗೇನಹಳ್ಳಿ, ರಾಮತೀರ್ಥ ಇಲ್ಲಿಂದ ಹೋಗ್ತಕ್ಕಂಥ ಮಕ್ಕಳಿಗೆ ಭಾಳ ಅನಾನುಕೂಲ ಆಗಿದೆ. ಈ SLC ಎಕ್ಸಾಮು ಇದ್ದರೂ ಕೂಡ ಈ ಮಕ್ಕಳು ಈ ನೀರಲ್ಲಿ ಡೈಲಿ ಹರಿತಕ್ಕಂಥ ಪ್ರವಾಹದ ನೀರಿನಲ್ಲಿ ಹತ್ಕೊಂಡು ಹೋಗ್ಬಿಟ್ಟು ಆ ಕಡೆ ಶಾಲೆಗಳಿಗೆ ಪರೀಕ್ಷೆನ ಬರ್ತಕ್ಕಂಥದ್ದು ಸ್ಥಿತಿ ಉಂಟಾಗಿದೆ. ಅಲ್ಲದೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಶಾಸಕರು ಕೂಡ ಈ ಒಂದು ಗಮನ ಹರಿಸ್ಬಿಟ್ಟು ಇದು ಅತಿ ಬೇಗವಾಗಿ ಆದಷ್ಟು ಬೇಗ ಬೆಳ್ಳೂಡಿ ಗ್ರಾಮದ ಸರ್ವೆ ನಂಬರ್ಗಳು ರಾಮತೀರ್ಥ ಮತ್ತು ರಾಯಪುರದಲ್ಲಿ ಹೆಚ್ಚಿರ್ತಕ್ಕಂಥ ಇರೋದ್ರಿಂದ ಪ್ರತಿದಿನ ಇಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥ ರೈತರ ಸಮಸ್ಯೆ ಬಹಳ ಕಾಡ್ತಾ ಇದೆ. ಪ್ರತಿ 5 ವರ್ಷದಿಂದನೂ ಕೂಡ ಈ ಒಂದು ಯಾವುದೇ ಸರ್ಕಾರ ಆಗಲಿ ಬಂದು ಹೋಗಲಿ ಇಲ್ಲಿ ಯಾವುದೇ ಒಂದು ಕಾರ್ಯವನ್ನು ಕೈಗೊಂಡಿಲ್ಲ. ದಯಮಾಡಿ ಜಿಲ್ಲಾಡಳಿತ ಇದಕ್ಕೆ ಬೇಗ ಒಂದು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ಒಂದು ಸೇತುವೆ ಇನ್ನೂ ಎಷ್ಟು ಈಗ ಆಲ್ರೆಡಿ 5 ಜೀವಗಳು ಬೆಳ್ಳುಡಿಯ ಗ್ರಾಮಸ್ಥರುಗಳ 5 ಜೀವ ಕಳ್ಕೊಂಡಿದ್ದಾರೆ. ಇನ್ನು ಮುಂದೆ ಇದು ಮುಂದುವರಿಬಾರ್ದು. ದಯಮಾಡಿ ಇಲ್ಲಿಗೆ ಈ ಒಂದು ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದೇಳಿ ಜಿಲ್ಲಾಡಳಿತಕ್ಕೆ